ವೆಲ್ಕಮ್ ಟು ಶೀಶಾ ಫ್ಯಾಮಿಲಿ. ಇವಾಗ ಅಕ್ಕನ ಆಫೀಸಿಗೆ ಬಂದಿದ್ವಿ ನಾವು. ಹಾಗೆ ಈಗ ತಿಂಡಿ ಊಟ ಮಾಡಬೇಕಲ್ಲ, ಅದಕ್ಕಾಗಿ ಹೋಗಿ ಪಾರ್ಸಲ್ ತಂದ್ವಿ. ವಾಯ್ಸ್ ಕ್ಲಿಯರ್ ಸಿಗಲಿಲ್ಲ, ಹೋಗುದಷ್ಟೇ, ಮೈಕ್ ತಗೊಳ್ಳಿಲ್ಲ ಹಾಗೆ. ಹೌದು, ಬಿಸಿಲಿಗೆ ಹೋಗುದಲ್ವಾ, ಹಾಗೆ ಪಾರ್ಸಲ್ ತಗೊಂಡು ಬಂದ್ವಿ. ಇವಾಗ ಹೋಗುದು. ನಿನ್ನೆ ಮಾವನ ಮನೆಗೆ ಬಂದಿದ್ವಿ, ಅಲ್ಲಿ ಪೂಜೆ ಇತ್ತು, ಅದಕ್ಕೋಸ್ಕರ ಈಗ ಅಕ್ಕನ ಆಫೀಸಿಗೆ ಹೋಗಿ ಮತ್ತೆ ಸಂಜೆ ಹೋಗುದು. ಬಿಸಿಲು ಬಿಸಿಲು ಅಂದರೆ ಬಿಸಿಲು. ಬಾಯ್. ನೆಕ್ಸ್ಟ್. ಹಾಯ್ ಗಾಯ್ಸ್. ಯಾಕಂದರೆ ನಾವೀಗ ಹೋಗಿ ಬಂದ ಮೇಲೆ ಸೀದಾ ಬಂದು ಊಟಕ್ಕೆ ಕೂತದ್ದು. ಅಂದರೆ ನಿಮಗೆ ತೋರಿಸ್ಬೇಕಂದ್ರೆ ನಾವು ಹೇಳಿದ್ವಲ್ವಾ, ಅದೇನು ಗೊತ್ತಾ, ಒಂದು ಸ್ಪೆಷಲ್ ಫುಡ್ ಅಂತಾನೆ ಹೇಳ್ಬೋದು ಅದನ್ನ. ಅಂದರೆ ನಾವು ಅಂದರೆ ಎಲ್ಲ ಯಾವಾಗಲೂ ಇಲ್ಲ, ಡೈಲಿ ನಾನು ಟಿಫಿನ್ ತಗೊಂಡು ಬರೋದು. ಏನಾದರೂ ಒಂದು ಫ್ರೀ ಟೈಮಲ್ಲಿ ಇರುವಾಗ ಏನಾದರೂ ಅಂದರೆ ನಾನು ಪಾರ್ಸಲ್ ಎಲ್ಲ ತಗೊಂಡು ಬರ್ತೇನೆ. ಆ ಫ್ರೈಡ್ ರೈಸ್ ತುಂಬ ಫೇಮಸ್ ಆಯ್ತಾ ಕಾಸರಗೋಡಲ್ಲಿ, ತುಂಬ ಚೂರಿ ಅಂತ ಅಲ್ಲಿಯ ಪ್ಲೇಸಿನ ಹೆಸರು. ನಾವು ಹಾಫ್ ತಗೊಳ್ಳೋದು, ಹಾಫ್ ಫ್ರೈಡ್ ರೈಸ್ ತಗೊಳ್ಳೋದು. ಹಾಫ್ ತಗೊಂಡ್ರೆ ತುಂಬ ಜಾಸ್ತಿ ಆಗ್ತದೆ, ಅಂದರೆ ಅಷ್ಟು ಒಳ್ಳೇದಿದೆ, ತುಂಬ ಟೇಸ್ಟ್ ಆಗಿರ್ತದೆ. ಸೊ ಹಾಗಾಗಿ ಇವಳಿಗೆ ನಾನು ಯಾವಾಗಲೂ ಫೋನಲ್ಲಿ ಮಾತಾಡುವಾಗ ಹೇಳಲಿಕ್ಕೆ ಉಂಟು, ನಾನು ಇವತ್ತು ಪಾರ್ಸಲ್ ತಗೊಂಡು ಬಂದದ್ದು ತುಂಬ ಚೆನ್ನಾಗಿದೆ ಅಂತೇಳಿ. ಹಾಗೆ ಅವಳಿಗೆ ಒಂದು ಆಸೆ ಇತ್ತು, ನನಗೆ ಒಂದು ಸಲ ಫುಡ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಅಂತಲೇ ಬಂದಿದ್ದು ಇವಳು. ಅದೇ ನಾನು ಅದಕ್ಕೇನೆ ಹೇಳಿದ್ದೆ, ನನಗೆ ತಿನ್ನಲೇಬೇಕದು ಅಂತೇಳಿ. ಮತ್ತೆ ಅದು ತಿಂದ್ವಿ, ಒಳ್ಳೇದು. ಅದೇ ತೋರಿಸುವ ಅಂತಿದ್ವಿ. ಮತ್ತೆ ಏನಂತ ಹೇಳಿದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಉಂಟಲ್ಲಿ ತುಂಬಾ, ಆಟೋ ಮಾಡ್ಲಿಲ್ಲ, ನಡ್ಕೊಂಡೇ ಹೋದ್ದು, ಬಿಸಿಲಲ್ವ. ಅಂದ್ರೆ ಇಲ್ಲಿ ಆಟೋ ಬರಲ್ಲ, ಹತ್ತಿರ ಆಫೀಸ್ ಹತ್ತಿರ ಬರಲ್ಲ, ಆಚೆ ಬರುದಲ್ಲ, ಇಲ್ಲಿಲ್ಲ. ಅಂದ್ರೆ ಖುಷಿ ಅಲ್ವಾ ಹೇಳಿ, ನಡ್ಕೊಂಡೇ ಹೋದ್ದು ಸಹ. ಹೆವಿ ಬಿಸಿಲಲ್ವಾ, ಇಲ್ಲಿಗೆ ಬಂದಾಗ್ಬೇಕಿದ್ರೆ ಎಂತ ಕೂಡ್ತಿರ್ಲಿಲ್ಲ, ಅಲ್ಲಿ ಕುತ್ಕೊಂಡು ತಿಂದದೆ, ಮತ್ತೆ ಏನ್ ನೋಡ್ಲಿಲ್ಲ. ಇನ್ನು ನಾನು ಸ್ವಲ್ಪ ಹೊತ್ತದ್ಮೇಲೆ ಹೊರಡುದು. ಮಗ ಅವನು ಚಿಕ್ಕ ಮಗ, ಅಕ್ಕನ ಮಗ ಬಾಲವಾಡಿಗೆ ಹೋಗಿದ್ದಾನೆ. ಅದೇ ಅಂಗನವಾಡಿಗೆ ಹೋಗ್ತೇನೆ. ಅವನು ಸ್ವಲ್ಪ ಬಾಯ್ ಮಾಡಿ ಮತ್ತೆ ಬಾವ ಬಂದು ಬಾವ ಬಂದು ಸ್ವಲ್ಪ ನನ್ನನ್ನು ಬಸ್ಸಿನ ಹತ್ತಿರ ಬಿಟ್ಟು ಮತ್ತೆ ಹೋಗ್ತಾರೆ. ಅದಕ್ಕೆ ಬಾಯ್.